ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ನಿಮಗೆ ಬ್ಲ್ಯಾಕ್ ಸಾಯಿಲ್ ತಾರ್ ರೋಡ್ ಪಾಯಿಂಟೇ ಇದೆ. ನಮಗೆ 2 ಕಡೆ NH ರೋಡಿಂದನೂ ನಾವು ಇಲ್ಲಿಗೆ ಬರ್ಬೋದು. ಈ ಲ್ಯಾಂಡ್ಗೆ ಒಂದು ಕಡೆ NH ರೋಡಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ತಾರ್ ರೋಡೇ. ಇನ್ನೊಂದು ಕಡೆ NH ರೋಡಿಂದ ಬರ್ತೀವಿ ಅಂತಂದರೆ ನಮ್ಗೆ ಒಂದು 3-3.5 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ಸೇಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಇಲ್ಲಿ ಏನು ಬೆಳೆಯನ್ನು ಹಾಕಿಲ್ಲ. ಎದುರುಗಡೆ ನೋಡಿದ್ರಿ ಕಬ್ಬು ಹಾಕಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನೀರಾವರಿ ತುಂಬ ಚೆನ್ನಾಗಿದೆ ಅಂತ. ನಾವು ಇಲ್ಲಿ ಈ ಜಾಗನ ತಗೊಂಡ್ರೆ ನಮಗೆ ಇನ್ನೂ ಕೂಡ ಅಕ್ಕಪಕ್ಕದಲ್ಲಿ ನಮಗೆ ಸುಮಾರು ಲ್ಯಾಂಡ್ಗಳು ಕೂಡ ಮಾಡಬಹುದು. ಇದು ವಿಲೇಜಿಂದ ನಮಗೆ 1 ಕಿಲೋಮೀಟ್ರ್ ಬರುತ್ತೆ ಸ್ನೇಹಿತರೆ. ತಾರ್ ರೋಡ್ ತಾರ್ ನಮಗೆ ಇಲ್ಲೇನು ಮಡ್ ರೋಡ್ಗೇನು ಹೋಗ್ಬೇಕಾದಿಲ್ಲ, ಒಳಗಡೆ ಹೋಗ್ಬೇಕಾದ ಪ್ರಮೇಯ ಇಲ್ಲ ಸ್ನೇಹಿತರೆ. ಇದು ಪರ್ ಎಕರ್ ಬಂದು ಇವರು 32 ಲ್ಯಾಕ್ಸ್ ಹೇಳ್ತಾರೆ, 32 ಲಕ್ಷ ಹೇಳ್ತಾರೆ 1 ಎಕರೆಗೆ. ನೇರ ಓನರ್ ಜೊತೆ ಮಾತುಕತೆ ಸ್ನೇಹಿತರೆ. ಇಲ್ಲಿ ಅಗ್ರಿಮೆಂಟ್ ಹಾಕೊಳ್ಳೋದು ಅಡ್ವಾನ್ಸ್ ಕೊಟ್ಟಿರೋಂಥದ್ದು ಲ್ಯಾಂಡ್ ಅಲ್ಲ, ನೇರ ರೈತರ ಹತ್ರ ನಾವು ಇಲ್ಲಿ ಮಾತಾಡೋಣ. ನಮಗೆ ಇಲ್ಲಿ ಹೇಳಿದ್ನಲ್ಲ, ನಾವು ಅಕ್ಕಪಕ್ಕದಲ್ಲಿ ಇನ್ನೂ ಬೇಕಾದ್ರೆ ಲ್ಯಾಂಡ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಂತಂದರೆ ಇಲ್ಲಿ ಕೊಡೋಂಥವ್ರು ಕೂಡ ಇದ್ದಾರೆ. ಜಾಗ ನೋಡಿ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಕಲ್ಟಿವೇಷನ್ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಲ್ಯಾಂಡ್ಗಳು, ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ಆ ಕಡೆ ಸೈಡಿ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಬಾಳೆ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ, ಕೆಲವು ಕಡೆ ತೆಂಗು, ಅಡಿಕೆ, ಈ ಥರ ನಾನಾ ರೀತಿಯ ಬೆಳೆಗಳನ್ನ ಹಾಕಿ ವ್ಯವಸಾಯಗಳು ಮಾಡ್ತಾಯಿದ್ದಾರೆ. ನಾವು ಕೂಡ ಈ ಜಾಗನ ಪರ್ಚೇಸ್ ಮಾಡಿದ್ರೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆ ತೋಟ ಮಾಡ್ಬೋದು, ಒಳ್ಳೆ ಬೆಳೆಗಳನ್ನೇ ಬೆಳಿಬೋದು. ನೀರು ಈ ಏರಿಯಾ ಬಂದು ನಿಮಗೆ 100-150 ಅಡಿಗೆಲ್ಲ ಒಳ್ಳೆ ವಾಟರ್ ಸಿಗುತ್ತೆ. ನೋಡಿ ಹೆಂಗಿದೆ, ಒಳ್ಳೆ ಜಾಗ, ವಿಶಾಲವಾಗಿ ಒಳ್ಳೆ ಮೈದಾನ ಇದ್ದಂಗಿದೆ ಸ್ನೇಹಿತರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ತಾರ್ ರೋಡ್ಗೆ ಇದೆ, ತುಂಬ ಚೆನ್ನಾಗಿದೆ. ಅದ್ಭುತವಾಗಿರುವಂತಹ ಒಂದು ಲ್ಯಾಂಡ್ ಸ್ನೇಹಿತರೆ. ಇದು ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 50 ಆಗುತ್ತೆ, ಬೆಂಗಳೂರಿಗೆ 140 ಆಗುತ್ತೆ ಸ್ನೇಹಿತರೆ. ನಾವು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಬ್ಲ್ಯಾಕ್ ಸಾಯಿಲ್ಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ. ನಮ್ಮ ಕಡೆ ಬ್ಲ್ಯಾಕ್ ಸಾಯಿಲ್ಗಳಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಬೆಳೆಗಳನ್ನ ಬೆಳೆದಿದ್ದಾರೆ, ತರಕಾರಿಗಳನ್ನ ಬೆಳೆದಿದ್ದಾರೆ. ಫಸ್ಟ್ ಅರಿಶಿನ ಎಲ್ಲನೂ ಬೆಳೀತಾರೆ ನಮ್ಮ ಕಡೆ ಎಲ್ಲ. ಅಂದರೆ ಭೂಮಿಗೆ ಬೇಕಾಗಿರುವಂಥದ್ದು ಮೊದಲಾಗಿ ನೀರಿನ ಸತ್ವ ಚೆನ್ನಾಗಿರಬೇಕು, ಭೂಮಿ ಚೆನ್ನಾಗಿರಬೇಕು, ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರ್ಬೇಕು. ಅಲ್ಲೆಲ್ಲ ತೋಟಗಳು ಹೆಂಗೆ ಕಾಣ್ತಾ ಇದ್ದಾವೆ ಅಂತ, ಇವೆಲ್ಲ ಎಷ್ಟು ಚೆನ್ನಾಗಿರ್ತಾವೋ ಅಷ್ಟು ಚೆನ್ನಾಗಿ ನಾವು ಇಲ್ಲಿ ವ್ಯವಸಾಯಗಳನ್ನ ಮಾಡ್ಬೋದು. ಭೂಮಿ ಹೇಳ್ತೀವಲ್ಲ, ಭೂಮಿ ಯಾವ ಥರನಾದಿಲ್ಲ ಹಿಂಗಾರ ಇರಲಿ, ನಮಗೆ ಭೂಮಿ ನೀರಾವರಿ ಒಂದು ಚೆನ್ನಾಗಿದ್ರೆ ಸಾಕು, ನಾವು ಹೋಗೋ ದಾರಿ ಚೆನ್ನಾಗಿದ್ರೆ ಸಾಕು, ಡಾಕ್ಯುಮೆಂಟ್ಸ್ ಕ್ಲಿಯರಾಗಿದೆಯಾ, ಈ ಥರ ಇದ್ದರೆ ಭೂಮಿ ನಾವು ಒಳ್ಳೊಳ್ಳೆ ಬೆಳೆಗಳನ್ನ, ಮಿಶ್ರ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ಮಿಶ್ರ ಬೆಳೆಗಳನ್ನ ಬೆಳೆದು ನಾವು ಸಾವಯವ ಕೃಷಿ ಮಾಡಿಕೊಂಡು ನೋಡಿ, ಒಬ್ಬರು ಏನಾದರೂ ಒಂದು ಶುರು ಮಾಡಿದ್ರೆ ಎಲ್ಲರೂ ಆಟೋಮೆಟಿಕ್ಕಾಗಿ ಅವ್ರನ್ನ ನೋಡಿ ಕಲಿತಾರೆ. ನಾವು ಈ ಜಾಗದಲ್ಲಿ ಅಡಿಕೆ, ತೆಂಗು, ಬಾಳೆ, ನೇರಳೆ, ಸಪೋಟ, ದಾಳಿಂಬೆ, ಕಿತ್ತಳೆ, ಆ್ಯಪಲ್ಲು ಪ್ರತಿಯೊಂದನ್ನು ಕೂಡ ಬೆಳಿಬೋದು. ಯಾಕೆಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ. ಬ್ಲ್ಯಾಕ್ ಅಂದ ತಕ್ಷಣ ಅತಿ ಬ್ಲ್ಯಾಕ್ ಇದ್ದರೆ ನಾವು ಮಾಡೋಕ್ಕಲ್ಲ, ಕರೆಕ್ಟ್. ನಿಮಗೆ ಬ್ಲ್ಯಾಕ್ ಸಾಯಿಲು ಕೂಡ ನಿಮಗೆ 4-5 ರೀತಿ ವಿಧಗಳಿದ್ದಾವೆ ಸ್ನೇಹಿತರೆ. ನಾವೆಲ್ಲ ಒಂದನ್ನೇ
ಲೆಕ್ಕಾಚಾರ ಮಾಡ್ಕೊಂಡು ಮಾಡ್ತೀವಿ ಅಂತಂದರೆ ಹಾಗಲ್ಲ. ಒಂದು ಗಿಡದಲ್ಲಿ ಒಂದು ಹಣ್ಣು ಕೊಳ್ತೋಗಿರ್ಬೋದು, ಎಲ್ಲ ಹಣ್ಣು ಕೊಳ್ತೋಗಿರಲ್ಲ. ಹಾಗೆ ಬ್ಲ್ಯಾಕ್ ಸಾಯಿಲ್ ಅಂದ ತಕ್ಷಣ ಅಲ್ಲಿ ಎಲ್ಲ ಬ್ಲ್ಯಾಕ್ ಸಾಯಿಲು ಕೂಡ ಒಂದೇ ಥರ ಇರಲ್ಲ. ಕೆಲವು ಬ್ಲ್ಯಾಕ್ ಸಾಯಿಲ್ಗಳು ತುಂಬ ಉತ್ತಮವಾಗಿರ್ತವೆ, ಫಲವತ್ತತೆಯಿಂದ ಕೂಡಿರ್ತವೆ, ತುಂಬ ಚೆನ್ನಾಗಿರುತ್ತೆ. ನಾವು ಆ ಥರ ಇದ್ದಾಗ ನಾವು ಒಳ್ಳೆ ಬೆಳೆಗಳನ್ನ, ಒಳ್ಳೆ ಫಲವತ್ತತೆಯನ್ನು, ಒಳ್ಳೆ ತರಕಾರಿ ಪ್ರತಿಯೊಂದು ಕೂಡ ನಾವು ಅಲ್ಲಿ ಬೆಳಿಬೋದು ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳವರು ನನ್ನ ಹತ್ರ ಬಜೆಟ್ ಇಲ್ಲ, ನನ್ನ ಹತ್ರ ಬಜೆಟ್ ಕಡಿಮೆ ಇದೆ ಅನ್ನೋರಿಗೆ 1 ಎಕರೆ ಸಿಕ್ಕರೆ ಸಾಕು, ನಂಗೆ ತಾರೋಡ್ಗೆ ಅನ್ನೋರಿಗೆ ಸಾಕು. ಭೂಮಿ ನಮಗೆ ಎಲ್ ಶೇಪ್ ಇದ್ರೂ ಸರಿ, ಹೆಂಗಿದ್ರು ಸರಿ, ಭೂಮಿ ನಮಗೆ ಚೆನ್ನಾಗಿ ಸರಿ. ಅಕ್ಕಪಕ್ಕ ಎಲ್ಲ ಹೆಂಗೆ ಬೆಳೆದಿರೋ ಲೆಕ್ಕ ಹಾಕ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.